ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ನನ್ನ ಚಾನಲ್ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕೂಡ ಕಮೆಂಟಲ್ಲಿ ಬರೆದು ತಿಳಿಸಿ. ಆವಾಗ ನನಗೆ ಕೂಡ ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ವೀಡಿಯೋಸನ್ನು ಮಾಡೋದಕ್ಕೂ ಕೂಡ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನರಿಗೆ ಕ್ವಶನ್ಸ್ ಇತ್ತು. ಏನಪ್ಪ ಅಂದರೆ ನನಗೆ ಹೇಗೆ ಫ್ರಾಡ್ ಆಯಿತು, ಆನ್ಲೈನ್ ಸ್ಕ್ಯಾಮ್ ಆಯಿತು ಅನ್ನೋದು ತುಂಬ ಜನ ಕ್ವಶನ್ಸ್ ಇರುತ್ತೆ. ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಅಂತ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ. ಸ್ವಲ್ಪ ನಾನು ವೀಡಿಯೋಸ್ ಮಾಡ್ತಾ ಇದ್ದಾಗಲೇ ಹೇಳಿದ್ದೀನಿ. ಸೊ ಕ್ಲಿಯರ್ ಆಗಿ ಸ್ವಲ್ಪ ಹೇಳೋಣ ಅಂತ ಅನ್ನಿಸ್ತು. ಇದು ತುಂಬ ಜನರಿಗೆ ಒಂಥರ ಸಿಲ್ಲಿ ಅನ್ನಿಸ್ಬಹುದು. ತುಂಬ ಜನ ಬೈಕೋಬೋದು, ಆಮೇಲೆ ಇನ್ಸಲ್ಟ್ ಮಾಡ್ಬೋದು, ಇನ್ನೇನೋ ಹೇಳ್ಬೋದು. ಬಟ್ ಐ ಡೋಂಟ್ ಕೇರ್. ನಾನು ಯಾರಿಗೂ ಕೂಡ ತಲೆನೇ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ನಾನು ಯಾರನ್ನೂ ಕೇಳಿ ಕೂಡ ಯಾವುದೇ ರೀತಿಯ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ. ನನಗೇನು ಅನಿಸುತ್ತೆ ಅದನ್ನು ವೀಡಿಯೋಸ್ನ ನಾನು ಮಾಡಿ ಹಾಕ್ತಾ ಇರ್ತೀನಿ. ನಾನು ಯಾರ ಮನೆ ಬಗ್ಗೆನೂ ವೀಡಿಯೋ ಮಾಡಿಲ್ಲ. ಹಾಗೆ ನನ್ನ ಫ್ಯಾಮಿಲಿ ಬಗ್ಗೆ ಕೂಡ ನಾನು ತೋರಿಸ್ಕೊಂಡು ಜಗಳ ಆಡಿಕೊಂಡು ಅಥವಾ ಏನೇನೋ ಮಾಡ್ಕೊಂಡು ವೀಡಿಯೋಸನ್ನು ಮಾಡ್ತಾ ಇಲ್ಲ. ಆದರೂ ಕೂಡ ಹಿಂದೆಗಡೆಯಿಂದ ಮಾತಾಡೋವಂಥವ್ರು 1000 ಜನ ಇರ್ತಾರೆ. ಬಟ್ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಯಾರ ವಿಷಯದಲ್ಲೂ ಕೂಡ ನಾನಿಲ್ಲ. ನಾನು ನನ್ನ ಪಾಡಿಗೆ ನನಗೆ ಯಾವ ಥರ ಕಂಟೆಂಟ್ ಮಾಡ್ಕೊಬೇಕು ಅನಿಸುತ್ತೋ ನಾನು ಆ ಥರ ಮಾಡ್ಕೋತೀನಿ. ಬಿಟ್ಟರೆ ಕ್ಯಾಮ್ರಾ ಮುಂದೆ ಇಷ್ಟು ಮೇಕಪ್ ಹಾಕ್ಕೊಂಡು ವೀಡಿಯೋಗೋಸ್ಕರ ಹೊಸ ಬಟ್ಟೆಗಳನ್ನ ಪರ್ಚೇಸ್ ಮಾಡಿಕೊಂಡು ನಾನಂತೂ ಮಾಡೋದು ಕೂಡ ಅಲ್ಲ. ಬಿಕಾಸ್ ಒಂದೊಂದು ರೂಪಾಯಿಯ ಹಿಂದೆ ಕೂಡ ಸಾಕಷ್ಟು ಕಷ್ಟ ಇರುತ್ತೆ. ಸೊ ಅದರ ಹಿಂದೆ ತುಂಬ ಶ್ರಮ ಇರುತ್ತೆ. ಸೊ ನೋಡೋರಿದ್ರೆ ಹೇಗಿದ್ರು ನೋಡ್ತಾರೆ. ಅವ್ರಿಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಜವಾಗ್ಲೂ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಸೊ ನಮ್ಮವರೇ ನಮಗೆ ಸಪೋರ್ಟ್ ಮಾಡಲ್ಲ. ಸೊ ಇದನ್ನು ನಾನು ಆಲ್ಮೋಸ್ಟ್ ತುಂಬ ಟೈಮಿಂದ ನೋಡ್ತಾನೆ ಇದ್ದೀನಿ. ಈವನ್ ಏನಾದರೂ ಒಂದು ಯೂಟ್ಯೂಬ್ ವೀಡಿಯೋಸ್ನ ಹಾಕ್ಬಿಟ್ಟು ಏನಾದರೂ ಲಿಂಕನ್ನು ಶೇರ್ ಮಾಡಿದ್ರೆ ಅಷ್ಟು ಒಂದು 200 ವ್ಯೂಸ್ ಅಲ್ಲಿ ಹೋಗಿದೆ. ನೋಡಿದರೆ ಯಾರು ವೀಡಿಯೋಸನ್ನು ನೋಡಿರಲ್ಲ. ಬಿಕಾಸ್ ಕೆಲವರಿಗೆ ಜಲಸ್ ಆಗಿರ್ಬೋದು, ಇನ್ನು ಕೆಲವರಿಗೆ ಬೇಡ ಅಂತ ಅನಿಸಿರ್ಬೋದು. ಬಟ್ ನಾನು ಯಾವತ್ತೂ ಯಾರನ್ನೂ ಫೋರ್ಸ್ ಮಾಡಿಲ್ಲ. ವೀಡಿಯೋ ನೋಡಿ ಅಂತ ಯಾರನ್ನೂ ಕೂಡ ನಾನು ಫೋರ್ಸ್ ಮಾಡಿಲ್ಲ. ಸೊ ಅವ್ರಿಗೆ ನೋಡಬೇಕು ಅಂತ ಅನ್ಸಿದ್ರೆ ಅವ್ರು ಖಂಡಿತವಾಗ್ಲೂ ನೋಡ್ತಾರೆ. ಅದು ಬಿಟ್ಟು ನನ್ನ ವೀಡಿಯೋಸ್ನ ನೋಡಿ ಅಂತ ಯಾರು ನಾನು ಬೆಗ್ಗಂತ ಮಾಡಲ್ಲ. ಯಾರು ಮಾಡೋದು ಕೂಡ ಇಲ್ಲ. ಸೊ ಇವತ್ತು ನಾನು ಹೇಗೆ ಆನ್ಲೈನಲ್ಲಿ ನನಗೆ ಸ್ಕ್ಯಾಮ್ ಆಯಿತು ಅನ್ನೋದನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳೋಣ ಅಂದ್ಕೊಂಡಿದ್ದೀನಿ. ಇದರಿಂದ ನೋಡಿಬಿಟ್ಟು ತುಂಬ ಜನ ಕಾಲ್ ಮಾಡಿ ಕೇಳುವವರು ಇರಬಹುದು, ಅಥವಾ ಮೆಸೇಜ್ ಮಾಡಿನೂ ಕೇಳ್ಬೋದು ಎಷ್ಟಾಯಿತು, ಹೇಗಾಯಿತು, ಏನಾಯಿತು ಅಂತ. ಬಟ್ ನಾನು ರಿಪ್ಲೈ ಮಾಡ್ಕೊಂಡು ಮಾಡ್ಕೊಳ್ಳೋದು ಇಲ್ಲ. ಇದನ್ನು ಹೇಳಬೇಕು ಅಂತಲೂ ಕೂಡ ಇಲ್ಲ. ಬಟ್ ತುಂಬ ಜನರಿಗೆ ಅದು ಗೊತ್ತಾಗಬೇಕಲ್ವಾ, ಅಂದರೆ ಹೇಗೆ ಅವ್ರಿಗೂ ಕೂಡ ನೆಕ್ಸ್ಟ್ ಏನಾದರೂ ಸ್ಕ್ಯಾಮ್ ಈ ಥರ ನಡೆದಾಗ ಅವರು ಕೂಡ ಅಲರ್ಟ್ ಆಗಿರಬೇಕು. ಹಾಗಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಆನ್ಲೈನ್ ಸ್ಕ್ಯಾಮ್ ನಿಮಗೆ ಯಾವ ರೀತಿ ಕೂಡ ಬೇಕಾದ್ರೆ ಆಗ್ಬೋದು. ನಾನು ಫಾರ್ ದ ಫಸ್ಟ್ ಟೈಮ್ ನಾನೊಂದು ಆನ್ಲೈನಲ್ಲಿ ಸ್ಯಾರಿನ ಪರ್ಚೇಸ್ ಮಾಡಿರುವಂಥದ್ದು. ಆನ್ಲೈನ್ ಅಂದರೆ ನನಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಂತ ನಾನು ಮಾಡಿಲ್ಲ. ಸೊ ನನ್ನ ಫ್ರೆಂಡ್ ಥ್ರೂ ಒಂದು ಸ್ಯಾರಿನ ಬುಕ್ ಮಾಡಿದೆ. ನನಗೆ ತುಂಬ ಇಷ್ಟ ಆಯಿತು. ರಾಯಲ್ ಬ್ಲೂ ಸ್ಯಾರಿನ ತೊಗೋಬೇಕು ಅನ್ನೋಂಥದ್ದು ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಸ್ಯಾರಿನ ಬುಕ್ ಮಾಡಿದೆ. ಸಾರಿ ಬುಕ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಪೇಮೆಂಟ್ ಎಲ್ಲ ಆಗೋಗಿತ್ತು. ಇನ್ನೇನು 2 ಡೇಸಲ್ಲಿ ಏನು ಬರುತ್ತೆ ಅಂತಂದರೆ ಕೊರಿಯರ್ ಬರುತ್ತೆ ಅಂತ ಕೂಡ ಹೇಳಿದರು. ಟ್ರ್ಯಾಕಿಂಗ್ ಐಡಿನ ಕೂಡ ತೊಗೊಂಡು ಚೆಕ್ ಮಾಡಿದೆ. ಬಟ್ ನನಗೆ ಆ ಒಂದು ಕೊರಿಯರ್ ಪೋಸ್ಟ್ ಮುಖಾಂತರ ಬರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಈ ಥರನೇ ಕೊರಿಯರ್ ಬರುತ್ತಲ್ವ, ಮಾಮೂಲಿ ನಮಗೆ ಅಮೆಝಾನ್ ಇದೆಲ್ಲ ಬರುತ್ತಲ್ವ, ಇದ್ರ ಥ್ರೂ ಬರುತ್ತೆ ಅಂದ್ಕೊಂಡಿದ್ದೆ. ಬಟ್ ಪೋಸ್ಟಲ್ ಏನು ಕೊರಿಯರ್ ಬರೋದು ಸ್ವಲ್ಪ ನಿಧಾನ ಆಗುತ್ತೆ. ಬಟ್ ಸೇಫಾಗಿ ನಿಮ್ಮ ಮನೆ ಬಾಗಿಲೇ ತೊಗೊಂಬಂದು ಕೊಡ್ತಾರೆ. ಹಾಗೆ ಅಂದ್ಕೊಂಡು ಆವತ್ತೊಂದಿನ ಕಾಲ್ ಬರುತ್ತೆ, ಕೊರಿಯರ್ ಮ್ಯಾನೇಜರ್ ಅಂತ ಕಾಲ್ ಬರುತ್ತೆ. ಸೊ ಕಾಲನ್ನು ರಿಸೀವ್ ಮಾಡ್ತೀನಿ. ನಾನು ಯಾವತ್ತೂ ಕೂಡ ಏನಾದರೂ ಫ್ರಾಡ್ ಕಾಲ್ ಅಂತ ಬಂದರೆ ಅಥವಾ ಜಂಕ್ ಕಾಲ್ ಅಂತ ಏನಾದರೂ ಅಲ್ಲಿ ಮೆನ್ಷನ್ ಆಗಿದ್ರೆ ನಾನು ಯಾವತ್ತೂ ಕಾಲ್ನ ರಿಸೀವ್ ಮಾಡಲ್ಲ. ಬಟ್ ಆ ದಿನ ಅದು ಯಾವುದೇ ರೀತಿಯ ನನಗೆ ಜಂಕ್ ಕಾಲ್ ಆಗಿರ್ಬೋದು ಅಥವಾ ಫ್ರಾಡ್ ಕಾಲ್ ಅಂತ ಅಲ್ಲಿ ತೋರಿಸಿಲ್ಲ. ಅಲ್ಲಿ ಹೆಸರು ಕೂಡ ಬಂದಿತ್ತು, ಹಾಗೆಯೇ ಕೊರಿಯರ್ ಮ್ಯಾನೇಜರ್ ಅಂತ ಬಂದಿತ್ತು. ನಾನೇನು ಕೊರಿಯರಿಂದನೇ ಕಾಲ್ ಬಂದಿರಬಹುದು ಅಥವಾ ಏನೇನು ಬರುತ್ತಲ್ವ, ನಿಮಗೆ ಗೊತ್ತಿರುತ್ತೆ. ಸೊ ಏನೋ ಕೊರಿಯರ್ ನಿಮಗೆ ಬರುತ್ತೆ ಅಂತ ಮುಂಚೆನೇ ಇನ್ಫಾರ್ಮ್ ಮಾಡ್ತಾರೆ, ಇವತ್ತು ಬರ್ಬೋದು ಅಂತ ಹೇಳ್ತಾರೆ. ಸೊ ಅಮೆಝಾನ್ ಅವರೆಲ್ಲ ಲೊಕೇಶನನ್ನು ಕೇಳ್ಕೊಳ್ದಾಗ ಕಾಲ್ ಮಾಡ್ತಾರೆ ಅಂತ ಅಂದ್ಕೊಂಡು ನಾನು ಕೂಡ ಇದೇ ರೀತಿ ಎಲ್ಲೂ ಕೂಡ ನನಗೆ ಇಂಡಿಯನ್ ಪೋಸ್ಟ್ ಪೋಸ್ಟ್ ಮುಖಾಂತರ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಕಾಲ್ ಬರುತ್ತೆ, ರಿಸೀವ್ ಮಾಡ್ತೀನಿ. ಆವಾಗ ಏನು ಹೇಳ್ತಾರೆ ಅಂದರೆ, ನಿಮ್ಮದು ಕೊರಿಯರ್ ಇಲ್ಲಿ ಸ್ಟಕ್ ಆಗಿ ಹೋಗಿದೆ, ನಿಮ್ಮದು ಅಡ್ರೆಸ್ ಮಿಸ್ ಮ್ಯಾಚ್ ಆಗಿದೆ ಅಂತ. ಆವಾಗಲೂ ಕೂಡ ನನ್ನ ತಲೆಗೆ ಹೊಳ್ದಿರಲ್ಲ. ಸೊ ಯಾವತ್ತೂ ಕೂಡ ನಾನು ಬೇರೆಯವರಿಗೆ ಯಾವತ್ತೂ ಈ ಥರ ಫ್ರಾಡ್ ಇರುತ್ತೆ, ಈ ಥರದ್ದೆಲ್ಲ ಅಡ್ರೆಸ್ ಹೇಳಬೇಡಿ, ಇನ್ನೊಂದು ಹೇಳಬೇಡಿ, ಅದು ಹೇಳಬೇಡಿ ಅಂತ ನಾನು ಬೇರೆಯವ್ರಿಗೆ ಯಾವತ್ತೂ ಕೂಡ ಗೈಡ್ ಮಾಡ್ತಾ ಇದ್ದೆ. ಬಟ್ ಆ ದಿನ ನಾನೇ ಸಿಕ್ಕಾಕೊಂಡೆ ಅಂತಲೇ ಹೇಳ್ಬೋದು. ಅವತ್ತು ನಾನೇ ಯಾಮಾರ್ದೆ ಅಂತಲೇ ಹೇಳ್ಬೋದು. ತುಂಬ ಫ್ರೆಂಡ್ಸ್ ಹೇಳಿದ್ರು, ಯಾಕೆ ಆ ಥರ ಮಾಡೋಕ್ಕೆ ಹೋದೆ, ಏನಕ್ಕೆ. ಬಟ್ ಆ ಮೂಮೆಂಟಲ್ಲಿ ನಮಗೆ ಏನಾಗುತ್ತೆ, ನಮ್ಮ ಸ್ಥಿಮಿತನ ನಾವೇ ಕಳ್ಕೊತೀವಿ. ಬಟ್ ಏನಾಗುತ್ತೆ ಅನ್ನೋಂಥದ್ದು ನಮಗೆ ಗೊತ್ತಿರೋದೇ ಇಲ್ಲ. ಸೊ ನಾನು ಕೂಡ ರಿಸೀವ್ ಮಾಡ್ತೀನಿ. ಬಟ್ ನಿಮ್ಮ ಅಡ್ರೆಸ್ ಮಿಸ್ ಮ್ಯಾಚ್ ಆಗಿದೆ ಅಂತ ಹೇಳಿದಾಗ, ಹಾಗೆಯೇ ಅದು ಎಲ್ಲಿಂದ ಕೊರಿಯರ್ ಬಂದಿರುತ್ತೆ ನೋಡಿ, ಆ ಅಡ್ರೆಸ್ನ ಕೂಡ ಕರೆಕ್ಟಾಗಿ ಅವರು ಹೇಳ್ತಾರೆ. ಸೊ ಆವಾಗ ನಾವು ಬಿಲೀವ್ ಮಾಡಲೇಬೇಕಾಗತ್ತೆ. ಸೊ ನಾನು ಕೂಡ ಹೆಸರನ್ನು ಹೇಳ್ತಾರೆ, ಈ ಥರ ಬಂದಿದೆ ನಿಮ್ಮದು ಸಾರಿ ಹಾಗೆ ಹೀಗೆ ಅಂತ. ಬಟ್ ನಾನು ಆವಾಗ ನಂಬ್ತೀನಿ.
ನಂಬಿಟ್ಟು ನಿಮ್ಮದು ಏನು ಕೊರಿಯರ್ನ ನೀವು ಮನೆಗೆ ರೀಚ್ ಮಾಡಬೇಕು ವಿದಿನ್ ಈವ್ನಿಂಗ್ ಒಳಗಡೆ ನಿಮ್ಮ ಮನೆಗೆ ರೀಚ್ ಮಾಡಬೇಕು ಅಂತ ಅಂದರೆ ನೀವು ಪೆನಾಲ್ಟಿಯನ್ನು ₹5 ಪೆನಾಲ್ಟಿಯನ್ನು ಕಟ್ಟಬೇಕು, ಅಥವಾ ನಿಮ್ಮದು ಅಡ್ರೆಸ್ ಮಿಸ್ ಮ್ಯಾಚ್ ಆಗಿದೆ, ಇದನ್ನು ನೀವು ಕರೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಾಗೆಯೇ ವಾಟ್ಸಪ್ಪಲ್ಲಿ ನಿಮ್ಮದು ಅಡ್ರೆಸ್ಸನ್ನು ಕಳಿಸ್ಕೊಡಿ ಅಂತ ಹೇಳ್ತಾರೆ. ಕರೆಕ್ಟಾಗಿರೋ ಅಡ್ರೆಸ್ನ ನೀವು ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ. ಅಷ್ಟೇ ಮೆನ್ಷನ್ ಮಾಡಿರ್ತೀನಿ, ಮೊಬೈಲ್ ನಂಬರ್ನ ಹಾಕಿ ಅಂತ ಹೇಳ್ತಾರೆ. ಸೊ ಮೊಬೈಲ್ ನಂಬರ್ನ ಕೂಡ ಟೈಪ್ ಮಾಡಿ ಆ ನಂಬರಿಗೆ ನಾನು ಸೆಂಡ್ ಮಾಡ್ತೀನಿ, ಅಷ್ಟೇ ಮಾಡಿರ್ತೀನಿ. ಸೊ ಪೆನಾಲ್ಟಿ ಕೂಡ ನೀವು ₹5 ಕಟ್ಟಬೇಕು ಅಂತ ಹೇಳಿರ್ತಾರೆ. ಬಟ್ ನನಗೆ ಕಟ್ಟೋದಕ್ಕೆ ಇದು ಆಗಿರೋದಿಲ್ಲ. ಸೊ ನಾನೇನಾದರೂ ನನಗೆ ಸ್ಯಾರಿ ಬರಬೇಕು ವಿದಿನ್ 2-3 ಡೇಸ್ ಒಳಗಡೆ ನಾನು ಊರಿಗೆ ಹೋಗಬೇಕಾಗಿದೆ, ನನಗೆ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ನಾನು ಮೇ ಬಿ ಏನೋ ಪ್ರಾಬ್ಲಮ್ ಆಗಿರ್ಬೋದು ಡಿಲೇಗೆ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಅಡ್ರೆಸ್ನ ಕರೆಕ್ಟಾಗಿ ಕಳಿಸ್ತೀನಿ, ಆಮೇಲೆ ಮೊಬೈಲ್ ನಂಬರ್ನ ಕಳಿಸ್ತೀನಿ. ಸೊ ಮೊಬೈಲ್ ನಂಬರ್ನ ಕಳಿಸಿದಾಗ ಏನಾಗುತ್ತೆ ಅಂತಂದರೆ ನಾನು ಆ ಟೈಮಲ್ಲಿ ನನ್ನ ಫುಲ್ ವಾಟ್ಸಪ್ ಆಗಿರ್ಬೋದು ಫೋನಿದ್ದು ಕಂಪ್ಲೀಟ್ ಆ್ಯಕ್ಸೆಸ್ಸನ್ನು ಕಳ್ಕೊತೀನಿ. ಅಂದರೆ ನನಗೆ ನನ್ನ ಮೊಬೈಲ್ ನಾನು ವರ್ಕ್ ಮಾಡ್ತಾ ಏನೂ ಇಲ್ಲ, ನಾನು ವರ್ಕ್ ಮಾಡಿದ್ರೆ ಅದು ಅದರಷ್ಟಕ್ಕೆ ಅದು ವರ್ಕ್ ಆಗ್ತಾ ಇದೆ. ಸೊ ಅಂದರೆ ಆ ಟೈಮಲ್ಲಿ ಅವರು ಹ್ಯಾಕ್ ಮಾಡಿರ್ತಾರೆ, ಯಾರು ಕಾಲ್ ಮಾಡಿದ್ದಾರೆ ನೋಡಿ ಅವರು ಹ್ಯಾಕ್ ಮಾಡ್ತಾರೆ. ಸೊ ಆವಾಗ ಹ್ಯಾಕ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಎಲ್ಲ ಫೋನ್ಪೇಯಿಂದ ಹಿಡಿದು ಎಲ್ಲನೂ ಕೂಡ ಅವರ ಕೈಯಲ್ಲಿರುತ್ತೆ. ನಮಗೆ ಏನು ಕೂಡ ಇಲ್ಲಿ ಏನು ಟೈಪ್ ಮಾಡೋಕ್ಕಾಗಲ್ಲ, ನಾವೇ ಟೈಪ್ ಮಾಡಿರೋ ಥರ ಮೆಸೇಜಸ್ಸು ಎಲ್ಲ OTP ಆಗಿರ್ಬೋದು ಎಲ್ಲನೂ ಕೂಡ ನಾನು ಮಾಡೋದೇನೆ ಎಲ್ಲ ಶೇರ್ ಆಗ್ತಾ ಇದೆ. ನನಗೆ ಆ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗಿಲ್ಲ. ಸೊ ನನಗೆ ಅಷ್ಟೊಂದು ಈ ಕ್ರೈಮು ಅದು ಇದು ಅದ್ರ ಬಗ್ಗೆ, ಆಮೇಲೆ ಸೈಬರ್ ಕ್ರೈಮ್ ಬಗ್ಗೆ ನನಗೆ ನಿಜವಾಗ್ಲೂ ಐಡಿಯಾನೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ಹೇಳುವಂಥದ್ದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಆದಷ್ಟು ಸೈಬರ್ ಕ್ರೈಮ್ ಆಗಿರ್ಬೋದು ಅಥವಾ ಇದ್ರ ಬಗ್ಗೆ ಎಲ್ಲನೂ ಕೂಡ ಸ್ವಲ್ಪ ನಾಲೆಜ್ನ ತಿಳ್ಕೊಳ್ಳಿ ಇದ್ರ ಬಗ್ಗೆ. ಯಾಕಂದರೆ ನನಗೆ ಆ ಟೈಮಲ್ಲಿ ಯಾರು ಕೂಡ ಹೆಲ್ಪ್ ಮಾಡೋರು ಇರಲ್ಲ. ಸೊ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಟ್ಟರೆ ಏನು ಕೊಟ್ಟರು ಕೂಡ ಏನು ಯೂಸ್ ಆಗಲ್ಲ, ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತಾರೆ. ಬಟ್ ನನಗೆ ಇಲ್ಲಿ ನಿಜವಾಗ್ಲೂ ಮರಾಠಿ ಲ್ಯಾಂಗ್ವೇಜ್ ಎಲ್ಲ ನಿಜ ನನಗೆ ಬರಲ್ಲ ಅಷ್ಟೊಂದು. ಸೊ ದಟ್ ನಾನು ಆ ಟೈಮಲ್ಲಿ ಹೋಗೋದು ಇಲ್ಲ, ಏನೂ ಇಲ್ಲ. ಬಟ್ ನಾನು ಹೇಳಿದ ಹಾಗೆ ನನ್ನ ಏನು ಅಂದರೆ ನನ್ನ ಆ್ಯಕ್ಸೆಸ್ಸಲ್ಲಿ ಆ ಒಂದು ಮೊಬೈಲ್ ಇರಲ್ಲ, ಎಲ್ಲನೂ ಕೂಡ ತನ್ನಷ್ಟಕ್ಕೆ ವರ್ಕ್ ಆಗ್ತಾ ಇದೆ, ಅಕೌಂಟಿಂದ ಅಮೌಂಟ್ ಕೂಡ ಟ್ರಾನ್ಸ್ಫರ್ ಆಗ್ತಾ ಇದೆ, ಇಲ್ಲಿ ಏನು ಪಿನ್ ಹಾಕಬೇಕು ಅಂತ ಇದೆ ನನ್ನ ಕೈಯಲ್ಲಿ ಇಲ್ಲಿ ಒತ್ತೋದಕ್ಕೆ ಆಗ್ತಾ ಇಲ್ಲ. ಆ ಟೈಮಲ್ಲಿ ಎಲ್ಲನೂ ಕೂಡ ಆ್ಯಕ್ಸೆಸ್ಸನ್ನು ನಾನು ಕಳ್ಕೊಂಡಿರ್ತೀನಿ. ಆ ಟೈಮಲ್ಲಿ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ಅಕೌಂಟಿಂದ ಹಣ ಇಷ್ಟು ವಿತ್ಡ್ರಾ ಆಯಿತು ಅಂತ. ನನಗೆ ಹೇಗೆ ಹೋಯಿತು ನಿಜವಾಗ್ಲೂ ನನಗೆ ಹೇಗೆ ಡೆಬಿಟ್ ಆಯಿತು ಅಂತ ಅದೇ ಗೊತ್ತಿರಲ್ಲ ನನಗೆ. ಆ ಟೈಮಲ್ಲಿ ಎಷ್ಟು ಶಾಕ್ ಆಗಿರುತ್ತೆ ಅಂತಂದರೆ, ಇವಾಗ ಅಮೌಂಟ್ ಸ್ಮಾಲ್ ಆಗಿರ್ಬೋದು ಏನೇ ಆಗಿರ್ಬೋದು, ಇಷ್ಟು ಅಂತ ಅಪ್ಪ ಅಮ್ಮ ಕೊಟ್ಟಿರ್ತಾರೆ ಊರಿಂದ ಬಂದಾಗ, ಅದನ್ನು ಒಂದು ಸೇವ್ ಮಾಡ್ಕೊಂಡು ಇಟ್ಟಿರ್ತೀವಿ. ಯಾಕಂದರೆ ಅಪ್ಪ ಅಮ್ಮ ಯಾವತ್ತೂ ಕೂಡ ಅಷ್ಟೇ ಮಕ್ಕಳಿಗೆ ಎಷ್ಟೇ ದೊಡ್ಡವರಾಗಲಿ ಮದುವೆ ಆಗಲಿ ಮಕ್ಕಳಾಗಲಿ ಈ ಥರ ಹೋದಾಗ ಕಷ್ಟಪಟ್ಟು ಮೊದಲೇ ಅವ್ರು ಕಷ್ಟಪಟ್ಟು ದುಡ್ದಿರ್ತಾರೆ, ಅಂಥ ದುಡ್ಡನ್ನು ಕೊಟ್ಟಾಗ ಒಂದಿಷ್ಟು ಅಂತ ಹಾಕ್ಕೊಂಡು ಸೇವ್ ಮಾಡಿ ಎತ್ತಿಟ್ಕೊಂಡಿರ್ತೀವಿ. ಅದು ಅಮೌಂಟ್ ಹೋದಾಗ ಅದು ₹500 ಹೋಗಲಿ ಅಥವಾ ₹1000 ಹೋಗಲಿ ಎಷ್ಟೇ ಹೋಗಲಿ, ಆ ಟೈಮಲ್ಲಿ ಎಷ್ಟು ಡಿಪ್ರೆಷನ್ ಲೆವೆಲಿಗೆ ಹೋಗ್ಬಿಟ್ಟೆ ಅಂತಂದರೆ ನಿಜವಾಗ್ಲೂ ತುಂಬಾ ಆಗ್ತಾಬಿಟ್ಟಿದ್ದೀನಿ. ಯಾಕಂದರೆ ಫಸ್ಟ್ ಟೈಮ್ ನಾನು ಯಾಮಾರಿರುವಂಥದ್ದು, ಯಾವತ್ತು ಬೇರೆಯವರಿಗೆ ನಾನು ಹೇಳ್ತಾ ಇದ್ದವಳು, ಆ ಟೈಮಲ್ಲಿ ನನಗೆ ಏನಾಯಿತು ಅನ್ನೋದೇ ಗೊತ್ತಾಗಿರಲ್ಲ. ಸೊ ಅದಕ್ಕೆ ಈ ಥರ ನಾನು ದುಡ್ಡನ್ನ ಕಳ್ಕೊಂಡಿರುವಂಥದ್ದು. ಸೊ ತುಂಬ ಜನ ನನ್ನ ಇಲ್ಲಿರುವಂತಹ ನೇಬರ್ಸ್ ಕೂಡ more than 5 lakh 6 lakh ಕಳ್ಕೊಂಡಿರೋರು ಕೂಡ, ಅಂದರೆ ನನ್ನ ಈ ಥರ ಇನ್ಸಿಡೆಂಟ್ ಆದಮೇಲೆ ತುಂಬ ಜನ ನನಗೆ ಈ ಥರ ಬಗ್ಗೆ ಹೇಳಿದ್ರು, ನಾನು ಇಷ್ಟು ದುಡ್ಡನ್ನ ಕಳ್ಕೊಂಡೆ, ನಾನು ಇಷ್ಟು ಲಕ್ಷ ಕಳ್ಕೊಂಡೆ ಅಂತ. ಸೊ ಆ ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ದುಡ್ಡು ಒಂದೇ ಕ್ಷಣದಲ್ಲಿ ಆ ಥರ ಸಡನ್ನಾಗಿ ಈ ಥರ ಹೋದಾಗ ಎಷ್ಟು ನೋವಾಗುತ್ತೆ ಅಂತ ಅಂದರೆ ತುಂಬ ಕಷ್ಟ ಇದೆ ಅಪ್ಪ. ನಿಜವಾಗ್ಲೂ ಹೇಳಬೇಕು ಅಂದರೆ ಈ KYC ಇಂದ ಹಿಟ್ಟು ಎಲ್ಲ ಕೂಡ ಬ್ಯಾಂಕ್ ಡೀಟೇಲ್ಸ್ ಏನಿದೆ ನೋಡಿ, ಇದೆಲ್ಲ ಕೂಡ ಇವಾಗ ಮೊಬೈಲ್ ನಂಬರ್ಗೆ ಎಲ್ಲ ಲಿಂಕ್ ಆಗಿರೋದ್ರಿಂದ ಎಲ್ಲನೂ ಕೂಡ ಈಸಿಯಾಗಿ ಮಾಡ್ಕೊಬೋದು. ಸೊ ಇಷ್ಟೆಲ್ಲ ಆಯಿತು, ಈ ಥರ ನಂದು ಸ್ಕ್ಯಾಮ್ ಆಯಿತು ಅಂತಲೇ ಹೇಳ್ಬೋದು. ತುಂಬ ಹುಷಾರಾಗಿರಿ. ಮತ್ತೆ ಹೇಳುವಂಥದ್ದು, ಯಾವುದೇ ಅನ್ನೋ ನಂಬರ್ ಆಗಿರಲಿ ಅಥವಾ ಯಾರೇ ಬ್ಯಾಂಕಿಂದ ಕಾಲ್ ಮಾಡಿದ್ರು ಕೂಡ ಕಾಲ್ ಥ್ರೂ ರೆಸ್ಪಾಂಡ್ ಮಾಡೋಕ್ಕೆ ಹೋಗಬೇಡಿ. ಏನಿದ್ರು ಕೂಡ ಫೇಸ್ ಟು ಫೇಸ್ ಮಾತಾಡ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ.